ನಿನಗಿನ್ನ ಆ ಬೀದಿ ನಾಯಿನ ಮೇಲೂ ಒಂದಷ್ಟು ಅನ್ನ ಹಾಕಿದ್ರೆ ಕಾಲ ಹತ್ರನೇ ವಿಶ್ವಾಸದಿಂದ ಬಿದ್ದಿರುತ್ತೆ. ಅವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ, ಮನುಷ್ಯ ಮೇಲೆ ಗೌರವನೇ ಇಲ್ಲ. ಭಗವಂತ, ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತಿರೋ ಮನ್ಸು ಇವ್ರಿಗೆ ಯಾಕಪ್ಪ ಕೊಟ್ಟೆ? ಇರೋದಕ್ ಮಾತ್ರ ಒಪ್ಕೊಳ್ತೀನಿ, ಆದ್ರೆ ಮನೇಲಲ್ಲ ಹೊರಗಡೆ. ದಿನ ಒಂದಿಷ್ಟು ಅನ್ನ ಹಾಕ್ತೀನಿ, ತಿನ್ಬಿಟ್ಟು ಹೊರಗಡೆ ಬಿದ್ದಿರೋ ಕೇಳು. ಹೊಸಲ್ ದಾಟಿ ಮನೆ ಒಳಗ್ ಬರ್ತೀನಿ ಅಂದ್ರೆ ಮಾತ್ರ ಬಿಡೋದಿಲ್ಲ. ಈ ಮನುಷ್ಯನ್ ಕಾಟ ತಡ್ಕೊಳಕಾಗ್ದೆ ಇರಕ್ ಹೇಳಿದ್ನೆ ಹೊರ್ತು, ನಿದ್ದೆಯಿಂದ ಎದ್ದು ಬೆಳಗ್ಗೆ ಬರ್ತಾ ಇದ್ದಂಗೆ ಈ ದರಿದ್ರ ಮುಖ ನೋಡ್ಬೇಕು. ಇವ್ರನ್ನ ಹೆಂಗ್ ತೊಲಗ್ಸೋದೋ ಏನೋ. 4 ದಿನ ತಿನ್ನೋಕಾಗ್ದೆ ಉಪವಾಸ ಕೆಡಗಿದ್ರೆ ಅವೇ ತೊಲಗ್ತವೆ. ಇದೇನಪ್ಪ ಈ ವಿಚಿತ್ರ? ಇಷ್ಟು ಬೆಳಗ್ಗೆನೆ ರಂಗೋಲಿ ಹಾಕಿ ಹಾಲ್ ಕರ್ದು ಪಾತ್ರೆನೂ ತೊಳ್ದಾಗೈತೆ. ಈ ಕೆಲ್ಸನೆಲ್ಲ ಯಾರ್ ಮಾಡಿರ್ಬೋದು? ಈ ವಯ್ಯ ಹಾಲೇನೋ ಕರೀತಾನೆ, ರಂಗೋಲಿ ಹಾಕಕ್ ಬರಕಿಲ್ವಲ್ಲ? ಯಾರ್ ಮಾಡಿರ್ಬೋದು?
ಬೆಳಗ್ಗೆ ಇದ್ದಾಗಿಂದ ಜೋರಾಗಿ ಕೂಗಾಡ್ಕೊಂಡೇ ಇರ್ತಾಳೆ. ಇವತ್ತ್ಯಾಕೆ ಈ ತರ ನಿಂತಿದ್ದಾಳೆ? ಇದ ವಿಷಯ. ಸೋಮಾರಿಗೆ ಕೆಲಸ ಮಾಡೋನ್ ಸಿಕ್ಕಿದ್ರೆ ಸುಮ್ಮನೆ ಬಿಟ್ಬಿಡ್ತಾನ? ರಾತ್ರಿ ಮಕ್ಕಳನ್ನ ಒಳಗಡೆ ಬಿಡು ಅಂತ ಕೇಳಿದ್ರೆ ಆಗಲ್ಲ ಅಂದೆ ಅಲ್ಲ. ಇವಾಗ ಮಾಡ್ತೀನಿ ರೀ. ಬೆಳಗ್ಗೆನೆ ಎದ್ದು ಈ ದರಿದ್ರದವಳೇನಾದ್ರೂ ಮಾಡಿದಾಳ ಹೆಂಗೆ? ಏಯ್ ಸರ್ಸು, ಸರ್ಸು ನಿಂತ್ಕೋ. ಯಾರ ರಂಗೋಲಿ ಬಿಟ್ಟಿದ್ದು? ನೀನೇನಾ? ಹೌದು ಮಾವಯ್ಯ. ಆ ಹಾಲ್ ಕರೆದಿದ್ದು ನೀನೇ ತಾನೇ? ನೀನೇ ತಾನೇ? ನೀನೇ ಅಂತ ನನಗ್ ಗೊತ್ತು. ಅಲ್ಲೋಡು, ಆ ಹಸುಗ್ ಸ್ನಾನ ಮಾಡಿಸಿದ್ದು ನೀನೇನೆ, ನನಗ್ ಗೊತ್ತು. ಹೌದು, ಬೆಳಗ್ಗೆನೆ ಎದ್ದು ಹೋಗು ಅಂತ ಹೇಳಿದೆ ತಾನೆ? ಹೋಗದೆ ಈ ಕೆಲಸ ಎಲ್ಲ ಮಾಡು ಅಂತ ನಿನ್ಗೆ ಯಾರು ಹೇಳಿದ್ದು? ಚಿಕ್ಕ ಮಕ್ಕಳು ತರ ಇರ್ಬೇಕೆ ಹೊರತು ಈ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಕ್ ಹೋಗ್ಬಾರ್ದು. ಇಲ್ಲೋಡು, ನಿಮ್ಮತ್ತೆ ಮುಂದೆ ಇಂಥದ್ದೆಲ್ಲ ನಡೆಯೋದೆಲ್ಲ ತಿಳ್ಕೊ. ಹೊಡ್ತಾ ಇರು. ನಿನ್ ಗಂಟು ಮುಟ್ಟೆಲ್ಲ ಕಟ್ಕೊಂಡು ನಿನ್ ಗುಡ್ಸಲ್ಗೆ ಹೋಗು. ಅಲ್ಲಿರೋ ಎಲ್ಲ ಕೆಲಸನ ಮಾಡ್ಕೊ ಹೋಗು. ಹಾ ಇರು, ನಿನ್ ಗಂಟೆ ಎತ್ಕೊಂಡ್ ಬರ್ತೀನಿ ಇರು. ಇಷ್ಟು ಚಿಕ್ಕ ಹುಡುಗಿ ಇಷ್ಟು ಕೆಲ್ಸ ಮಾಡ್ತಾಳ? ಆತ್ರ ಬಿದ್ದು ರಾತ್ರಿ ಮನೆ ಒಳಗ್ ಬರ್ಬೇಡ ಅನ್ಬಿಟ್ನಲ್ಲ. ಮನೇಲಿ ಇಟ್ಕೊಂಡ್ ಇಬ್ಬರಿಗಂತೂ ತನ್ನ ಹಾಕಿದ್ರೆ ಮನೆ ಕೆಲ್ಸ ಎಲ್ಲಾನು ಮಾಡಿಸ್ಬೋದು. ಇಲ್ಲೊಂದ್ ನಾಗಮಣಿ, ರಾತ್ರಿ ನೀನ್ ಹೇಳಿದ್ದೆ ಕರೆಕ್ಟು. ನಾನ್ ನಾಟಕ ಅಂತ ಹೋಗ್ತಾ ಇರ್ತೀನಿ, ನೀನು ಆ ಕೆಲ್ಸ ಈ ಕೆಲ್ಸ ಅಂತ ಈ ಮಕ್ಕಳ ಹತ್ರ ಹೇಗಕ್ಕಾಗಲ್ಲ. ಇರು, ಈ ಮಕ್ಕಳನ್ನ ಗುಡಿಸಲ ಹತ್ರ ಬಿಟ್ಟು ಬರ್ತೀನಿ. ಅಯ್ಯೋ ನಿಂತ್ಕೊಳ್ಳಯ್ಯ. ಬನ್ನಿ, ಗುಡಿಸಲ ಹತ್ರ ಬಿಡ್ತೀನಿ. ನಿಂತ್ಕೋ. ಏನು ಬರೋದು ಹೋಗೋದೆಲ್ಲ ನಿನ್ನಿಷ್ಟಂಗೇನಾ? ಅದ್ ಹಾಗಲ್ಲ ನಾಗಮಣಿ, ನಿನಗೆ ಇಷ್ಟ ಇಲ್ದೇ ಇದ್ರು ನೀನ್ ಮಾಡೋ ಕೆಲ್ಸನ ಇವಳು ಹೇಗ್ ಮಾಡ್ತಾಳೆ? ನಾನು ಒಪ್ಪಲ್ಲ. ಒಪ್ಪಲ್ಲ ಅಂದ್ರೆ ಈಗ ಹೋಗು ಅಂದ್ರೆ ಎಲ್ಲಿಗಯ್ಯ ಹೋಗ್ತಾರೆ? ಆ ಗುಡ್ಸಲ್ಲಿರೋರ್ಗೆ ದಿಕ್ಕು ದೆಸೆ ಯಾರು? ನಾನು ಬಯಸಿದ್ದೇ ಆಯ್ತು. ಅಂದ್ರೆ ನೀನ್ ರಾತ್ರಿ ಇವ್ರನ್ನ ಮನೆಗ್ ಬರ್ಬೇಡ ಅಂತಲ್ಲ? ಅಂದೆ ಕಣಯ್ಯ, ಆಗೇನೋ ಕೋಪದಲ್ಲಿದ್ದೆ. ಆದ್ರೆ ರಾತ್ರಿ ನಿಮ್ ತಂಗಿ ಕನ್ಸಲ್ ಬಂದು ಅತ್ಗೆ ನಿಮ್ ಮಕ್ಳಾಗಿದ್ರೆ ಹಿಂಗೆ ಬಿಟ್ಬಿಡ್ತಿದ್ರ ಅಂತ ಒಂದೇ ಸಮನೆ ಗೋಳು. ನನಗ್ ಬಹಳ ಸಾಂಗ್ತಾ ಇತ್ತು ಕಣಯ್ಯ. ಅಬ್ಬಬ್ಬಾ, ನಾನೇ ನಾಟಕದವನು ಅಂದ್ರೆ ನನ್ನ ಹತ್ರನೇ ನಾಟಕ ಆಡ್ತಾಳಲ್ಲ ಇವಳು. ನೋಡಯ್ಯ, ನೀನ್ ಬೇಡ ಅಂದ್ರು ಬೇಕು ಅಂದ್ರು ಮಕ್ಳು ಇಲ್ಲೇ ಇರ್ತಾರೆ. ಸರಸ್ವತಿ, ಬಟ್ಟೆ ಗಂಟ್ ತಗೊಂಡ್ ಹೋಗಿ ಮನೆ ಒಳಗೆ ಇಟ್ಬಿಟ್ ಬಾಮ್ಮ. ಹಾಲ್ ಕಾಯಿಸ್ತೀನಿ, ನಿನ್ ತಂಗಿಗ್ ಸ್ವಲ್ಪ ಕೊಟ್ಟು ಮಿಕ್ಕದ ಹಾಲಲ್ಲಿ ಸ್ವಲ್ಪ ಕಾಫಿ ಕಲ್ಸ್ಕೊಂಬಮ್ಮ. ತಗೋ. ಹೋಗಮ್ಮ. ಹಂಗ್ಯಾಕ್ ನೋಡ್ತಿದ್ಯಾ? ಹೋಗಕ್ ಹೇಳಿದ್ನಲ್ಲ, ಹೋಗು. ಹೋಗು. ನಾಗಮಣಿ, ನೀನು ಬಂಗಾರ ಕಣೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಲೇ ಬಸ್ಸು, ಆ ಹಾಡನ್ನ ಸ್ವಲ್ಪ ಹಾಡೋ. ಸರಿ ಗುರುಗಳೇ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಪರ. ಅಷ್ಟೇನಾ? ಮರ್ತೋಯ್ತಾ? 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದೆಯಲ್ಲೋ, 2 ಲೈನು ಬರ್ತಿಲ್ಲ. ಇನ್ನ ನಾದಮಯ ಹಾಡನ್ನ ಅದ್ ಹ್ಯಾಕ್ ಕಲಿತೀಯೋ? ಹೀಗಾದ್ರೆ ನಾವು ನಾಟಕ ಆಡ್ದ ಹಾಗೇನೆ, ಸ್ಪರ್ಧೆಲ್ ಗೆದ್ದ ಹಾಗೇನೆ. ಆ ಹರಿಶ್ಚಂದ್ರನ್ಗೆ ನಕ್ಷತ್ರಕ ಹಿಡ್ಕೊಂಡಾಗೆ ನೀನ್ ನನ್ನನ್ನು ಹಿಡ್ಕೊಂಡಿದ್ಯಾ. ನಿನ್ನ ಕೈಲಾಗೋದಿಲ್ಲ ಬಿಡು.
ರಮೇಶ ಆ ವೇಷ ನೀನೇ ಹಾಕೊಳ್ಳೋ. ಅಯ್ಯಯ್ಯೋ ಬೇಡ ಗುರುಗಳೇ, ನಾನೇ ಆಡ್ತೀನಿ. ಇವಾಗ ನೋಡಿ ಹೆಂಗ್ ಆಡ್ತೀನಿ ಅಂತ. ಯಾರು ತಿಳಿಯರು ನಿನ್ನ ಭುಜ ಬಲದ ಪರ ಯಾರು ತಿಳಿಯರು ನಿನ್ನ ಭುಜಬಲದ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ, ನೂಪುರಂಗಳ ಕಟ್ಟಿ ನಟಿಸಿ ತಕತ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು, ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲು ಶಿಖಂಡಿ. ಆಹಾ, ಎಷ್ಟು ಅದ್ಭುತವಾಗಿ ಹಾಡಿದೆ ತಾಯಿ. ನಿಜವಾಗ್ಲೂ ನೀನು ಓದಿನ ತಾಯಿ ಸರಸ್ವತಿನೇ. ನೀನ್ ಹಾಡ್ತಾ ಇದ್ರೆ ನಿನ್ನ ಧ್ವನಿ ಆ ಸರಸ್ವತಿ ವೀಣೆ ನುಡಿಸಿದ ಹಾಗೇ ಇದೆ. ಆಹಾ, ಇದು ಕಣ ಹಾಡೋದು ಅಂದ್ರೆ, ಇದು ಕಣ ಸ್ವರ, ಇದು ಕಣ ನಿಜವಾದ ಹಾಡು. ಈ ಮಗುನ್ ನೋಡಿ ಕಲ್ತ್ಕೊಳ್ರೋ. ಹೌದು ಸರ್ಸು, ನೀನ್ ಈ ಪದ್ಯನ ಹ್ಯಾಕ್ ಕಲ್ತ್ಕೊಂಡೆ? ಇದನ್ನ ಎಲ್ಲೋ ಕಲೀಲಿ ಮಾವಯ್ಯ, ನೀನ್ ಮೊನ್ನೆ ಹಾಡುವಾಗ ಕೇಳಿದ್ನಲ್ಲ ಹಾಗೆ ಹಾಡ್ದೆ. ಇವನು 2 ತಿಂಗಳಿಂದ ಕಲಿತಾ ಇದ್ದಾನಮ್ಮ, ಆದ್ರೂ ಇವನಿಗೆ ಬಂದಿಲ್ಲ. ಒಂದು ಸಲ ಕೇಳಿ ನೆನಪಿಟ್ಕೊಂಡು ಇಷ್ಟು ಚೆನ್ನಾಗಿ ಹಾಡು ಹೇಳ್ದ. ನೋಡು, ಇನ್ನಿಲ್ಲಿ ಪಾತ್ರೆ ತೊಳೆಯೋದು, ಮನೇಲಿ ಚಾಕ್ರಿ ಮಾಡೋದು ಇದು ಯಾವ್ದು ಬೇಡಮ್ಮ. ನಿನಗಿರೋ ಶ್ರುತಿ ಜ್ಞಾನಕ್ಕೆ ಕಲ್ತು ಬಿಟ್ರೆ ನೀನ್ ದೊಡ್ಡ ಸಾಧನೆ ಮಾಡ್ತೀಯಮ್ಮ. ನಿನ್ನ ಸ್ಕೂಲಿಗೆ ಕಳಿಸ್ತೀನಿ, ಹೋಗ್ತೀಯ ತಾಯಿ? ಹೋಗ್ತೀನಿ ಮಾವಯ್ಯ. ಆದ್ರೆ ಇಲ್ಲಿ ಚಿನ್ನಿನ ಯಾರು ನೋಡ್ಕೊಂತಾರೆ? ಅದೆಲ್ಲ ನಾನ್ ನೋಡ್ಕೋತೀನಿ. ನಿನ್ನ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡ್ರೆ ಅಷ್ಟೇ ಸಾಕು. ಎಲ್ಲ ರಮೇಶ, ಇದಿಟ್ಕೋ. ನಿನ್ನ ಈಗ್ಲೇ ಸೇರಿಸ್ತೀನಮ್ಮ. ಬಾ ಬಾ. ಸೇರಿಸ್ತ್ಯಾ ಯಾಕೆ ಸೇರ್ಸೋದಿಲ್ಲ? ಹೋಗ್ಲಿ ಪಾಪ ಅಂತ ಮನೇಲಿ ಇಟ್ಕೊಳ್ಳೋದಕ್ಕೆ ಒಪ್ಕೊಂಡಿದೀನಲ್ಲ, ಏನ್ ಬೇಕಾದ್ರೂ ಮಾಡ್ತೀಯಾ? ಅದ್ ಹಾಗಲ್ಲ ನಾಗಮಣಿ. ಏನ್ ಹೋಗಲ್ಲ? ಏನ್ ಹೋಗಲ್ಲ? ನಮ್ ಮಕ್ಳು ಸ್ಕೂಲ್ಗೆ ಹೋಗ್ತೀನಿ ಅಂದ್ರೆ ಅವ್ರನ್ನ ಪ್ರೈವೇಟ್ ಸ್ಕೂಲ್ ಕಳ್ಸೋದಕ್ಕೆ ದುಡ್ಡಿಲ್ಲ, ಇವಳನ್ನ ಸ್ಕೂಲ್ ಕಳಿಸ್ತೀಯಾ? ಇವಳು ಸ್ಕೂಲ್ಗೆ ಹೋದ್ರೆ ಮನೆ ಕೆಲ್ಸನ ಯಾರು ಮಾಡ್ತಾರೆ? ಏನೇ ಹಂಗ್ ನೋಡ್ತಿದ್ಯಾ? ಏನ್ ಹಂಗ್ ನೋಡ್ತಿದ್ಯಾ? ನಿನ್ ಮುಖಕ್ಕೆ ಓದ್ ಬೇರೆ ಬೇಕೇನೆ? ಓದು, ಬಾಯ್ ಮುಚ್ಕೊಂಡ್ ಮನೇಲಿ ಬಿದ್ದಿರೋ. ತಗೋ ಇದನ್ನ ಹಿಡ್ಕೋ. ಈ ಬಟ್ಟೆ ಹುಡ್ಗಾಕು, ಹೋಗೋ. ನಾಗಮಣಿ, ಸರಸ್ವತಿ ತುಂಬಾ ಬುದ್ಧಿವಂತೆ. ಅಷ್ಟು ಕಷ್ಟವಾಗಿರೋ ಪದ್ಯನ ಒಂದೇ ಒಂದ್ಸಲ ಕೇಳಿ ಹಾಡ್ಬಿಟ್ಲು ಗೊತ್ತಾ? ಸ್ಕೂಲ್ ಕಳ್ಸಿದ್ರೆ ತುಂಬಾ ಚೆನ್ನಾಗಿ ಓದ್ತಾಳೆ ನಾಗಮಣಿ, ದೊಡ್ಡ ಸಾಧನೆ ಮಾಡ್ತಾಳೆ.
ಅಷ್ಟು ಚೆನ್ನಾಗ್ ಹಾಡಿದ್ರೆ ನಿನ್ ಜೊತೆ ನಾಟಕ ಕರ್ಕೊಂಡೋಗು, 4 ಕಾಸಾದ್ರೂ ಸಿಗುತ್ತೆ. ಇವ್ರಪ್ಪ ದುಬೈ ಹೋಗಿದಾನೆ, ತಿಂಗಳು ದುಡ್ಡು ಕಳಿಸ್ತಾನೆ ಅಂತ ಅಂದೆ. ಇವತ್ತಿನವರೆಗೂ ಒಂದ್ ಮನಿ ಆರ್ಡರ್ ಅಲ್ಲ, ಒಂದ್ ಕಾಗದ ಕೂಡ ಬರ್ದಿಲ್ಲ. ದಿಕ್ಕೆ ಇಲ್ದಿರೋ ದರಿದ್ರದವಕ್ಕೆ ಹೊಟ್ಟೆಗೆ ಹಾಕೋದ್ ಬೇರೆ ಹೆಚ್ಚು ಅನ್ಕೊಂಡ್ರೆ ನೀನ್ ಸ್ಕೂಲಿಗೆ ಬೇರೆ ಕಳಿಸ್ತೀನಿ ಅಂತಿದ್ಯಾ? ನಾಚಿಕೆ ಆಗಲ್ಲ? ಏನೇ ಮಕ್ಳು ಅಂದ್ರೆ ನಮ್ಮ ಭಾವನಿಗೇನೋ ಇಷ್ಟ ಇಲ್ದಿರೋ ತರ ಬಿಟ್ಟು ಓಡೋಗಿರೋ ತರ ಮಾತಾಡ್ತಾ ಇದೆಯಲ್ಲೇ. ಈ ಮಕ್ಳು ಅಂದ್ರೆ ನಮ್ಮ ಭಾವನಿಗೆ ಪ್ರಾಣ. ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತಾರೆ? ಇಷ್ಟಕ್ಕೂ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತಾನೆ ಅವ್ರನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ದೇ ಇದ್ರು ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ಹೋದ್ರು. ಮತ್ತೆ ಎಲ್ಲ ದುಡ್ಡು ಯಾವಾಗ್ಲೂ ದುಡ್ಡಿನ ಚಿಂತನೆ ಮಾಡ್ತೀಯಲ್ಲೇ. ಎಂತ ದುಬೈ ಆದ್ರೂ ಕೂಡ ಹೋದ ತಕ್ಷಣ ದುಡ್ಡು ಸಿಕ್ಬಿಡುತ್ತೇನು? ಅಲ್ಲೂ ಕೂಡ ದುಡಿದ್ರೆ ತಾನೇ ದುಡ್ಡು ಸಿಗೋದು. ಒಂದು ಸಲ ಭಾವ ಅಲ್ಲಿಂದ ದುಡ್ಡು ಕಳ್ಸಕ್ ಶುರು ಮಾಡಿದ್ರೆ ಆಗ ನೀನೇ ನನ್ನ ಸರಸ್ವತಿ, ನನ್ನ ಚಿನ್ನಿ ಅಂತ ತಲೆ ಮೇಲೆ ಕೂಡ್ಸ್ಕೊಳಕ್ ಶುರು ಮಾಡ್ತೀಯಾ. ಮೊದ್ಲು ದುಡ್ಡು ಬರ್ಲಿ ಬಿಡಯ್ಯ, ಆಮೇಲೆ ಅದ್ರ ಬಗ್ಗೆ ಮಾತಾಡುವಂತೆ. ಏ ಬಾರೋ ಬಾರೆ. ದರಿದ್ರದವು ಇಲ್ಲಿ ಊಟ ಹಾಕೋದ ಹೆಚ್ಚು ಅನ್ಕೊಂಡ್ರೆ ಓದ್ಬೇಕಂತೆ, ಓದು. ಡ್ಯಾಡಿ, ಒಂದ್ ಎಸ್ಸೆ ಬರಿಬೇಕು, ನೀವೇ ಹೆಲ್ಪ್ ಮಾಡ್ಬೇಕು. ಟಾಪಿಕ್ ಏನಪ್ಪ ಕಂದ? ಟೆಲ್ ಅಬೌಟ್ ಯೋರ್ ಗ್ರ್ಯಾಂಡ್ ಪಾ. ಹಾಗಾದ್ರೆ ಕೇಳ್ಬೇಕಾಗಿರೋದು ನನ್ನನ್ನಲ್ಲ. ಅಲ್ಲಿ ನೋಡು, ನಿನ್ ಗ್ರ್ಯಾಂಡ್ ಪಾನೆ ಬರ್ತಿದಾರಲ್ಲ, ಹೋಗ್ ಕೇಳು. ಗ್ರ್ಯಾಂಡ್ ಪಾ ಹಾ, ನಿಮ್ ಬಗ್ಗೆ ಎಸ್ಸೆ ಬರಿಬೇಕು ಅಂತ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಏನ್ ಬರಿಬೇಕೋ ನೀವೇ ಹೇಳಿ. ನನ್ ಬಗ್ಗೆ ಬರೆಯೋದಕ್ಕೆ ಏನಿದೆ ಹೇಳು? ಏನ್ ಬರೆಯೋಕ್ ಹೋದ್ರುನು ಅದ್ರಲ್ಲಿ ನಿನ್ನ ಅಜ್ಜಿನೇ ಇರ್ತಾಳೆ. ಅದು ಗ್ರ್ಯಾಂಡ್ ಪಾ ಎಸ್ಸೆ ಆಗಲ್ಲ, ಗ್ರ್ಯಾಂಡ್ ಮಾ ಎಸ್ಸೆ ಆಗ್ಬಿಡುತ್ತೆ. ನನಗ್ ಬೇಕಾಗಿರೋದು ಗ್ರ್ಯಾಂಡ್ ಪಾ ಎಸ್ಸೆ ತಾತ. ಹೋಗ್ಲಿ, ನೀವಾದ್ರೂ ನಿಮ್ ಗ್ರ್ಯಾಂಡ್ ಪಾ ಬಗ್ಗೆ ಹೇಳಿ. ಹೇಳ್ತೀನಿ ಬಾ. ನನ್ ತಾತನ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಎಸ್ಸೆ ಸಾಕಾಗಲ್ಲ ಕಣೋ. ಅಷ್ಟು ಫೇಮಸ್ ನಿಮ್ ತಾತ ಅವರು? ತುಂಬಾ. ಒಂದು ಊರಿಗೆ ಮಹಾರಾಜ. ಊರಲ್ಲಿ ಅವರೆಲ್ರಿಗೂ ದೇವ್ರು. ದೊಡ್ಡ ದೊಡ್ಡ ಮೀಸೆಯಲ್ಲಿ ಗಂಭೀರವಾಗಿ ಕಾಣೋರು. ಆ ಮೀಸೆನ ನೋಡ್ತಿದ್ರೆ ಎಲ್ರಿಗೂ ಭಯಾನೇ, ಆದ್ರೆ ನನ್ಗಲ್ಲ. ಆ ಮೀಸೆ ಹಿಡಿದು ನಾನು ಆಟ ಆಡ್ತಿದ್ದೆ, ಅವ್ರ ಭುಜದ ಮೇಲೆ ಹತ್ತಿ ಆಡ್ಕೋತಾ ಇದ್ದೆ. ತಾತಯ್ಯ ಕೂಡ ಚಿಕ್ಕ ಚಿಕ್ಕ ಮಕ್ಕಳ ಹಾಗೆ ನನ್ನ ಜೊತೆ ಆಡ್ಕೋತಿದ್ರು. ನಾನು ಹುಟ್ಟಿದ ದಿನ ಬಂದ್ರೆ ಊರಲ್ಲಿರೋ ಎಲ್ರಿಗೂ ಬಟ್ಟೆ ಅನ್ಸ್ತಿದ್ರು, ಹಬ್ಬ ಮಾಡ್ತಾ ಇದ್ರು. ನಾವಂದ್ರೆ ತಾತ ಹೆಂಗೆ ಪ್ರಾಣ. ಮತ್ತವ್ರು ಇವಾಗ ಎಲ್ಲಿದ್ದಾರೆ? ಸತ್ ಹೋಗಿದಾರಾ? ಇಲ್ಲ ಕಣಪ್ಪ, ಬದುಕೇ ಇದ್ದಾರೆ. ಬದುಕೋದಕ್ಕೆ ಅವ್ರು ಕಷ್ಟ ಪಡ್ತಾ ಇದ್ದಾರೆ. ನಮ್ಮೂರಲ್ಲಿ ಹಳ್ಳಿ ಮನೇಲಿರ್ತಾರೆ ತಾತ. ನಾವೆಲ್ರೂ ಇಲ್ಲಿ ಇರ್ಬೇಕಾದ್ರೆ ಅವ್ರೊಬ್ರು ಮಾತ್ರ ಅಲ್ಲಿ ಯಾಕಿದ್ದಾರೆ? ನಮ್ ಮನೆಗ್ ಬರಲ್ವಾ? ಬರಲ್ಲ. ಬಂದ್ರೂ ಕೆಲವು ಪರಿಸ್ಥಿತಿಗಳು ಇಲ್ಲಿರೋದಕ್ಕೆ ಬಿಡೋದಿಲ್ಲ. ಏನ್ ಪರಿಸ್ಥಿತಿ ಡ್ಯಾಡಿ? ಇಲ್ಲಿ ದೊಡ್ಡ ತಾತ ಯಾಕಿರಲ್ಲ? ಹೇಳಿ ಡ್ಯಾಡಿ. ನನ್ಗೂ ಗೊತ್ತಿಲ್ಲಪ್ಪ. ಆಗ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ, ಈಗ ಕೇಳಿ ತಿಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಸರಿ, ನಾನು ನನ್ನ ತಾತನ ಬಗ್ಗೆ ಹೇಳಿದ್ನಲ್ಲ, ಹಾಗೆ ನಿನ್ಗೂ ನಿನ್ ತಾತನ ಬಗ್ಗೆ ಏನನ್ಸುತ್ತೋ, ನಿನ್ ಎಷ್ಟ್ ಪ್ರೀತಿನ ನೋಡ್ಕೋತಾರೋ ನೀನೇ ಯೋಚನೆ ಮಾಡಿ ಓನಾಗ್ ಬರಿ. ಹೋಗು. ಸರಿ ಡ್ಯಾಡಿ.
ತಾತಯ್ಯನ ಮೇಲೆ ಇಷ್ಟು ಪ್ರೀತಿ ಇದ್ರು, ದೂರ ಇರೋದಕ್ಕೆ ಇಷ್ಟೊಂದು ನೋವು ಪಡ್ತಾ ಇದ್ರು, ಯಾವತ್ತೋ ಮಾಡಿರೋ ಒಂದ್ ತಪ್ಪನ್ನ ಇಟ್ಕೊಂಡು ಈಗ್ಲೂ ತಾತಯ್ಯನ ದೂರ ಇಡೋದು ಎಷ್ಟು ಸರಿಯಪ್ಪ? ನನ್ಗಿದು ಇಷ್ಟ ಇಲ್ಲ. ಗೊತ್ತಿಲ್ಲಪ್ಪ, ನಿನಗೆ ನಿನ್ ತಾತಯ್ಯನ ಬಗ್ಗೆ ಗೊತ್ತಿರೋದು ಬಹಳನೇ ಕಡಿಮೆ. ನಿನ್ ಮಗನಿಗೆ ಹೇಳಿರೋದಕ್ಕಿಂತಲೂ ಬಹಳ ದೊಡ್ಡ ಮನುಷ್ಯ ನಿನ್ ತಾತಯ್ಯ. ಅವ್ರ ನೆನಪುಗಳೇ. ಮತ್ತಿಷ್ಟು ಪ್ರೀತಿ ಇದ್ರು ಯಾಕಪ್ಪ ತಾತಯ್ಯನ ಹತ್ರ ಹೋಗಿಲ್ಲ? ಆ ದಿನ ತಾತಯ್ಯ ತಮ್ಮ ತಪ್ಪು ತಿಳ್ಕೊಂಡು ಮನೆಗೆ ಬಂದಿದ್ದ ದಿನ ಯಾಕೆ ಮಾತಾಡ್ಸ್ಲಿಲ್ಲ? ಅಮ್ಮ ತಾತಯ್ಯನ ಹೋಗು ಅಂದ್ರೆ ನೀವು ಯಾಕೆ ಮೌನವಾಗಿದ್ಬಿಟ್ರಿ? ನೀವು ಅಷ್ಟೊಂದು ಪ್ರೀತಿಸೋ ಮನುಷ್ಯಂಗೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀರಾ? ಯಾಕಂದ್ರೆ ನಿನ್ ತಾತಯ್ಯ ಮಾಡಿದ್ದು ತಪ್ಪಷ್ಟೇ ಅಲ್ಲ ಕಣೋ, ಪಾಪ. ನನಗ್ ಸಹಾಯ ಮಾಡಿದ್ದಕ್ಕೆ ನನ್ನ ಸ್ನೇಹಿತನ ಮೇಲೆ ದ್ವೇಷ ಇಟ್ಕೊಂಡ್ರು. ಆ ಎಳೆ ಮಕ್ಕಳನ್ನ ದಿಕ್ಕಿಲ್ದವ್ರನ್ನಾಗಿ ಮಾಡಿದ್ರು. ಇದು ನಾನ್ ಕೊಡ್ತಿರೋ ಶಿಕ್ಷೆ ಅಲ್ಲಪ್ಪ, ಮಾಡಿರೋ ಪಾಪಕ್ಕೆ ಆ ಭಗವಂತನೇ ಕೊಡ್ತಿರೋ ಶಿಕ್ಷೆ. ಸರ್ಸು, ರಾಮಣ್ಣ, ನಿನ್ನೆ ಹುಡುಕೊಂಡ್ ಬರ್ತಿದ್ನಮ್ಮ. ನೀನೇ ಸಿಕ್ದೆ. ಎಲ್ಲಿಗೆ? ಯಜಮಾನ್ರ ಮನೆಗ? ಹ್ಞೂ ಅಣ್ಣ, ಹೌದು. ಕುಮಾರಿನ ನೋಡೋದಕ್ ಬಂದಿದ್ರಲ್ಲ, ಗಂಡಿನ ಕಡೆಯವ್ರು ಒಪ್ಕೊಂಡ್ರಾ? ಕುದುರದ ಹಾಗೆ ಇದೆ ಸರ್ಸು. ಹುಡುಗ ಹುಡುಗಿ ಒಪ್ಕೊಂಡಿದ್ದಾರೆ. ಇನ್ ಉಳ್ದಿದ್ ವಿಷಯ ಎಲ್ಲ ಮಾತಾಡ್ಕೊಂಡು ಮುಹೂರ್ತ ಇಡ್ಬೋದಮ್ಮ. ಸರಿ, ಆ ವಿಷಯನ ಬಿಡು. ಮೊದ್ಲು ನೀನ್ ಹೋಗಿದ್ ಕೆಲ್ಸ ಏನಾಯ್ತು ಹೇಳು? ಅರುಣ್ ಯಜಮಾನ್ರು ಸಿಕ್ಕಿದ್ರ? ಬರೋದಕ್ ಒಪ್ಕೊಂಡ್ರ? ಏನಾಯ್ತು ಸರ್ಸು? ಯಾಕೆ ಹಾಗಿದ್ಯಮ್ಮ? ಅರುಣ್ ಯಜಮಾನ್ರನ್ನ ನೋಡಿದ್ಯಾ ಇಲ್ವಾ? ಇಷ್ಟಕ್ಕೂ ಆ ಮನೆಗೆ ಹೋಗಿದ್ಯಾ? ಹೋಗಿದ್ದೆ ಅಣ್ಣ, ಆದ್ರೆ ನಾವ್ ಅನ್ಕೊಂಡ್ ಹಾಗೆ ಅಲ್ಲೇನೂ ಆಗ್ಲೇ ಇಲ್ಲ. ನಂಗೆ ಅರುಣ್ ಮಾವಯ್ಯನ್ನ ನೋಡೋ ಅವಕಾಶನೇ ಇಲ್ದಿದ್ ಹಾಗಾಯ್ತು ಅಣ್ಣ. ಛೇ, ಮತ್ತೆ ಇಷ್ಟು ಕೆಟ್ಟದಾಗ ನಡ್ಕೊಂಡ್ರ? ಯಜಮಾನ್ರು ಹೋದಾಗ ಮನೆಯಿಂದ ಹೊರಗಡೆ ಹೋಗು ಅಂದ್ರು. ನಿನ್ನ ಗೇಟ್ ಹತ್ರದಿಂದಾನೇ ಹೊರಗಡೆ ಕಳ್ಸಿದ್ದಾರೆ. ಸಂಬಂಧ ಅನುಬಂಧ ಎಲ್ಲ ಬಿಡು, ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ದೆ ಹೇಗಿದಾರಮ್ಮ ಅವರು? ವಾಗ್ದೇವಮ್ಮ ಬಹಳ ಓದಿದ್ದಾರೆ ಅಂತ ಅಷ್ಟೋ ಇಷ್ಟೋ ಗೌರವ ಇತ್ತಮ್ಮ. ಇವತ್ತಿಂದ ಆ ಗೌರವನು ಹೊರಟೋಯ್ತು. ಮನುಷ್ಯರನ್ನ ಪ್ರೀತಿಸೋಕೆ, ಗೌರವ ಕೊಡಕ್ಕೆ ಬರ್ದಿರೋ ಆ ಓದು ಎಂತ ಓದಮ್ಮ. ಅದೆಲ್ಲ ಸರಿ ಅಣ್ಣ, ಈಗೇನ್ ಮಾಡೋದು? ದೊಡ್ಡ ಹಿಂಗ್ ಕೊಟ್ಟಿರೋ ಮಾತನ್ನ ಹೇಗ್ ನಡ್ಸೋದು? ಈಗಾಗ್ಲೇ ನಿನ್ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ಯಮ್ಮ. ಇದನ್ ಮೀರಿ ಇನ್ನೇನ್ ಮಾಡ್ತೀಯಾ? ಎಲ್ಲ ದೇವ್ರ ಮೇಲ್ ಭಾರ ಹಾಕಿ ಅದನ್ನ ಮರ್ತು ಬಿಡಮ್ಮ ನೀನು. ನಿನ್ನೆ ಪಟ್ನಕ್ಕೆ ಹೋಗಿದ್ದಕ್ಕೆ ಯಜಮಾನ್ರ ನೋಡಕ್ ಆಗ್ಲಿಲ್ವಲ್ಲ? ಅವರು ನಿನ್ನೇ ಕೇಳ್ತಾ ಇದ್ದಾರೆ. ಬೇಗ ಹೋಗಮ್ಮ, ನಾನ್ ಬ್ಯಾಂಕಿನ ಕೆಲಸ ಮುಗಿಸ್ ಬರ್ತೀನಿ. ಸರಿ ಅಣ್ಣ. ಸರಿನಮ್ಮ. ಅಮ್ಮ, ನೀನ್ ನಮ್ಗೋಸ್ಕರ ಇದ್ಯಾ, ಎಲ್ಲ ಸರಿ ಮಾಡ್ತೀಯಾ ಅಂತಾನೆ ನಂಬಿದೀನಿ. ಮನುಷ್ಯನ್ಗೆ ಕೈ ಮೀರಿರೋ ಕಷ್ಟನೆಲ್ಲ ದೂರ ಮಾಡೋ ಶಕ್ತಿ ಕೇವಲ ನಿನಗ್ ಮಾತ್ರ ಇದೆ. ಎಷ್ಟು ಪ್ರಯತ್ನ ಪಟ್ರು ನನ್ನಿಂದ ಆಗ್ಲಿಲ್ಲ. ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ. ನೀನೇ ನಮ್ ದೊಡ್ಡಯ್ಯನ್ ಕಷ್ಟ ತೀರ್ಸು. ಅವ್ರ ಕುಟುಂಬ ಅವ್ರ ಹತ್ರ ಬರೋ ಹಾಗ್ ಮಾಡು.
ಇಲ್ಲಾಗಿದ್ ತೊಂದ್ರೆ ಎಲ್ಲ ಈ ಪಟ್ಟಣದ ಹುಡುಗನಿಂದಾನೇ ಆಗಿದ್ದು. ಇರು. ಏ ಪಟ್ಟಣದ ಹುಡ್ಗ, ಹೊರಗಡೆ ಬಾ, ಬಾ ಹೊರಗೆ. ಏನ್ರಿ? ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಕನ್ನಡದಲ್ಲೇ ಹೇಳ್ದೆ ತಾನೆ, ಅರ್ಥ ಆಗಲ್ವಾ ನಿಂಗೆ? ವಾಟ್ ಹ್ಯಾಪನ್? ನಾನೇನ್ ಮಾಡ್ದೆ? ಒಂದ್ ಹಾಕ್ತೆ ನೋಡ್ ಮುಖಕ್ಕೆ. ಇನ್ನು ಏನಾಗ್ಬೇಕು? ನನ್ ಹಿಂದೆ ಬರ್ಬೇಡ ಬರ್ಬೇಡ ಅಂತ ಎಷ್ಟು ಸಲ ಹೇಳ್ದೆ, ಆದ್ರೂ ಯಾಕ್ ಬಂದೆ? ಹೇಗೋ ತಪ್ಪಿಸ್ಕೊಂಡು ಆ ಸಂಧಿ ಈ ಸಂಧಿ ಅಂತ ಮನೆಗ್ ಹೋದ್ರೆ ಮತ್ತೆ ಅಲ್ಲಿಗೆ ಬಂದ್ಬಿಟ್ಯಾ? ಅದು ನಿಮ್ ಹತ್ರ ಮಾತಾಡೋಣ ಅಂತ ನೀವೇನು ಕೇಳಿಸ್ಕೊಳ್ದೆ ಹೊರಟು ಹೋಗ್ತಾ ಇದ್ರಿ. ಹಾಗಂತ ನೇರವಾಗಿ ಮನೆಗೆ ಬಂದ್ಬಿಡೋದಾ? ವಾಪಸ್ ಬಂದ್ಮೇಲೆ ನಿಂಗೂ ನಂಗೂ ಯಾವ ಸಂಬಂಧನೂ ಇರ್ಬಾರ್ದು, ಬೆಳಗ್ಗೆನೆ ಬಂದು ನಿಂಗ್ ಬೇಕಾಗಿರೋ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ತಾನೆ? ಯಾಕೆ ಅಷ್ಟೊತ್ತು ತಡೆಯಕ್ಕಾಗಲ್ವಾ? ಅದ್ ಹಾಗಲ್ಲ ಸರಸ್ವತಿ ಅವರೇ. ಏನಲ್ಲ? ಹಾ, ಹುಡ್ಗಿ ಜೊತೆ ಎಲ್ಲ ಕಡೆ ಸುತ್ತಾಡಕ್ಕೆ ವಾಪಸ್ ಆ ಹುಡ್ಗಿ ಮನೆಗ್ ಬರೋದಕ್ಕೆ ಇದೇನ್ ಪಟ್ನ ಅನ್ಕೊಂಡಿದ್ಯಾ? ಇಲ್ಲಿ ಹುಡ್ಗಿರು ಸುಮ್ನೆ ಹುಡ್ಗರ ಜೊತೆ ನಿಂತ್ಕೊಂಡ್ರೇನೆ ಏನೇನೋ ಅಂದ್ಕೊಳ್ತಾರೆ. ನೀನ್ ಮನೆ ಹತ್ರನೇ ಬಂದ್ಬಿಟ್ರೆ ಹೇಗಿರುತ್ತೆ ಅಂತ ಗೊತ್ತಾ? ನಿನ್ನಿಂದ ನನ್ ತಪ್ಪೇ ಇಲ್ದೆ ಅತ್ತೆ ಹತ್ರ ಬೈಸ್ಕೋಬೇಕಾಯ್ತು. ಇಷ್ಟಕ್ಕೂ ನಿನ್ ಸಹಾಯ ತಗೊಂಡಿದ್ ಮಾತ್ರಕ್ಕೆ ಮನೆ ಹತ್ರನೇ ಬಂದ್ಬಿಡದ ನೀನು? ಅಲ್ಲ, ನಿನ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಓದಿದ್ಯಾ ತಾನೇ ನೀನು? ಎಲ್ಲಿ ಯಾರ್ ಜೊತೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ? ಸಾಕ್ ನಿಲ್ಸಿ ಸರಸ್ವತಿ ಅವರೇ, ನಾನ್ ನಿಮ್ ಹತ್ರ ಬೇರೆ ವಿಷಯನೇ ಮಾತಾಡ್ಬೇಕು ಅಂತಿದ್ದೆ. ಏನ್ ಮಾತಾಡ್ತೀಯಾ? ಇನ್ನೇನ್ ಮಾತಾಡ್ತೀಯಾ? ನಾನ್ ಪಟ್ನಕ್ ಯಾಕೆ ಹೋಗಿದ್ದೆ, ಯಾರ್ ಮನೆಗ್ ಹೋಗಿದ್ದೆ ಅಂತ ತಾನೆ? ಇಲ್ಲಿಂದ ಹೊರಡೋ ಮುಂಚೆನೆ ಹೇಳಿದ್ನಲ್ಲ, ನಾನ್ ಎಲ್ಲಿಗೆ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ ಅಂತ ಕೇಳ್ಬೇಡ ಅಂತ ಆಣೆ ಮಾಡಿದೆ ತಾನೆ? ಆಣೆ ಮಾಡಿ ಯಾರಾದ್ರೂ ಮಾತಿಗೆ ತಪ್ತಾರಾ? ನಾನ್ ಯಾರ್ ಮನೆಗ್ ಹೋದ್ರೆ ನಿನಗೇನು? ನಿನಗೇನು? ನೀನೇ ಓ ಗಾಡ್, ಈ ಹುಡುಗಿ ನಿಲ್ಲಿಸ್ತಾನೆ ಬೈತಾ ಇದ್ದಾಳಲ್ಲ. ನಾನು ಯಾರು ಅಂತ ನಿಜ ಹೇಳಿ ಓಪನ್ ಆಗಿ ಹೆಲ್ಪ್ ಕೇಳೋದೇ ಬೆಟರು ಅನ್ಸುತ್ತೆ. ಇದಕ್ಕಿದಾಗೆ ಸುಮ್ಮನಾಗ್ಬಿಟ್ಲಲ್ಲ. ಇದು ಈ ಫೋಟೋ ನೀನು ನಿನ್ ಹೆಸರೇನು? ರಾಹುಲ್. ರಾಹುಲ್, ನೀನು ನಮ್ ಅರುಣ್ ಪ್ರಸಾದ್ ಮಾವನ್ ಮಗನ? ರಾಹುಲ್, ಯಜಮಾನ್ರೆ ಈಶ್ವರ ಪ್ರಸಾದ್ ಅವರೇ. ಹೇಳಿ ಶಾಸ್ತ್ರಿಗಳೇ, ಕೇಳಿಸ್ತಿದೆ.
ಈ ವರ್ಷ ಹಬ್ಬ ಬರ್ತಿದೆ. ಮೈಲಾರಮ್ಮಂಗೆ ಪೂಜೆ ಮಾಡಿ ಮೊದಲನೇ ಬೆಳೆನ ನಿಮ್ ಕೈಯಲ್ಲೇ ಕೊಯ್ಸೋದು ನಮ್ಮೂರಿನ ಪದ್ಧತಿ. ಪ್ರತಿ ವರ್ಷದ ಹಾಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ರೆ ರೈತರು ಬೆಳೆ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಮೊದಲನೇ ಬೆಳೆನ ನನ್ನ ಕೈಯಲ್ಲೇ ಕೊಯ್ಲು ಮಾಡಿಸ್ತೀರಾ ಅಂದ್ರೆ ಅದು ನೀವು ನನಗೆ ಕೊಡೋ ಗೌರವ, ಅಭಿಮಾನ. ಆದರೆ ಆ ಗೌರವಕ್ಕೆ ನಾನು ಅರ್ಹನಲ್ಲ ಅಂತ ನನಗೀಗ ಅರ್ಥ ಆಗಿದೆ. ನನ್ನ ಕೈಯಿಂದ ಆ ಕಾರ್ಯಕ್ರಮ ನಡೆಸೋದು ನನಗಿಷ್ಟ ಇಲ್ಲ. ದಯವಿಟ್ಟು ನೀವೇ ಯಾರಾದ್ರೂ ಆ ಜವಾಬ್ದಾರಿನ ವಹಿಸ್ಕೊಳ್ಳಿ. ನೀವಿರುವಾಗ ಇನ್ಯಾರು ಆ ಜವಾಬ್ದಾರಿ ತಗೊಳ್ಳದ? ಜಮೀನ್ದಾರ್ ವಂಶದವರೇ ಆ ಕಾರ್ಯ ಮಾಡೋ ಪದ್ಧತಿ ಯಜಮಾನ್ರೆ. ಆಗಲ್ಲ ಅಂದ್ರೆ ಹೇಗೆ? ಇವನು ಹಳೆ ಈಶ್ವರ್ ಪ್ರಸಾದೇ ಆಗಿದ್ದಿದ್ರೆ ನನ್ನ ಮಾತಿಗೆ ಎದುರಾಡೋರ್ ಪರಿಣಾಮನೇ ಬೇರೆನೆ ಆಗಿರ್ತಿತ್ತು. ಆದ್ರೆ ಈಗ ಆ ಮನುಷ್ಯ ಆಗ್ಲಿ, ಆ ಮನುಷ್ಯನ ಒಳಗಿರೋ ಗರ್ವ ಆಗ್ಲಿ ಎರಡೂ ಸತ್ತು ಹೋಗಿದೆ. ಈಗ ಒಂಟಿ ಪ್ರಾಣ ಮಾತ್ರ ಉಳಿದಿದೆ. ದಯವಿಟ್ಟು ನನಗೆ ತೊಂದರೆ ಕೊಡದೆ ಹೊರಟೋಗಿ. ಈಗ ಏನ್ ಮಾಡೋದು ಗುಮಾಸ್ತಣ್ಣ? ಯಜಮಾನ್ರೇ ಹೀಗಂದ್ರೆ ಹೇಗೆ? ನೀವೇ ಹೇಗಾದ್ರೂ ಒಪ್ಸೋ ಪ್ರಯತ್ನ ಮಾಡಬೇಕು. ಯಜಮಾನ್ರ ಪರಿಸ್ಥಿತಿ ನಿಮ್ಗೂ ಗೊತ್ತಲ್ವಾ? ಬಿಟ್ಟು ಹೋಗಿರೋ ವಾರಸ್ದಾರ ತಿರುಗಿ ಬರ್ದೆ ಮತ್ತೆ ಆ ಉತ್ಸಾಹ ಬರಲ್ಲ. ಆದ್ರೂ ಮಾತಾಡೋ ಪ್ರಯತ್ನ ಮಾಡ್ತೀನಿ. ನೀವು ಹೋಗಿ ಬನ್ನಿ. ನಡೀರಿ. ಸುಧೀರ್, ಸರ್, ಅದು ಹಾಗಲ್ಲ, ನಾನ್ ಮಾಡ್ತೀನಿ. ಸರ್, ಮಣ್ಣು ಬಟ್ಟೆಗೆ ಅಂಟ್ಕೊಂಡ್ರೆ ಮಣ್ಣನ್ನ ಪ್ರೀತಿಸ್ಬೇಕು. ಆಗ್ಲೇ ಅದು ಗಿಡಕ್ಕೆ ಪ್ರಾಣ ಕೊಡೋದು. ಯಾವಾಗ್ಲೂ ಹೂವಿನ ಗಿಡ, ಹಣ್ಣಿನ ಗಿಡ ಒಟ್ಟಾಗಿ ನೆಡಬಾರ್ದು, ಬೇರೆ ಬೇರೆಯಾಗಿ ನೆಡಬೇಕು. ಹಾಗೆ ಗಿಡಕ್ಕೆ ಯಾವ್ದ್ಯಾವ್ದು ಔಷಧಿ ತಂದು ಹಾಕೋ ಅಗತ್ಯನೇ ಇಲ್ಲ. ಬೆಳಿಗ್ಗೆ ಸಂಜೆ ಚೆನ್ನಾಗಿ ನೀರ್ ಹಾಕಿದ್ರೆ ಕೀಟ ಯಾವ ಗಿಡಕ್ಕೂ ಬರೋದಿಲ್ಲ. ಸರ್, ನಿಮ್ಗೆ ವ್ಯವಸಾಯದ ಬಗ್ಗೆ ತುಂಬಾ ಅನುಭವ ಇರೋ ಹಾಗಿದೆ. ಅನುಭವ ಇರೋದಷ್ಟೇ ಅಲ್ಲ ಕಣೋ, ವ್ಯವಸಾಯನೇ ನನ್ನ ಜೀವನ. ಸುಧೀರ್, ಹೊಸದಾಗಿ ಬಂದಿದ್ಯಾ, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಹಳ್ಳಿಯಲ್ಲೇ. 100 ಎಕರೆ ಭೂಮಿ, ಬೆಳೆ ಹಾಕೋದ್ರಿಂದ ಹಿಡಿದು ಬೆಳೆ ತೆಗೆಯೋದ್ರ ತನಕ ಹೊಲದಲ್ಲೇ ಇರ್ತಿದ್ದವನು. ನನಗೆ ಆ ಹೊಲಕ್ಕಿಳಿದು ವ್ಯವಸಾಯ ಮಾಡ್ತಿದ್ರೆ ಏಕದಂತ ಏಕದಂತ ಮೇಡಮ್, ಇವತ್ತು ಮಿನಿಸ್ಟರ್ ಫ್ಯಾಕ್ಟರಿ ಓಪನಿಂಗ್ ಹೋಗೋ ಪ್ರೋಗ್ರಾಮ್ ಇದೆ ಅಲ್ವಾ? ಹೌದು ಮೇಡಮ್. ಮತ್ತೆ ಹೊರಡೋದನ್ನ ಬಿಟ್ಟು ಗಿಡ ಯಾಕೆ ನೆಡ್ತಿದ್ದಾರೆ? ಏಕದಂತ ಸರ್, ಆ ಹೊಗೆ ಉಗುಳೋ ಫ್ಯಾಕ್ಟರಿ ಓಪನಿಂಗ್ ಹೋಗೋದಕ್ಕಿಂತ ಆ ಹೊಗೆಯ ಕಲ್ಮಶ ದೂರ ಮಾಡೋ ಗಿಡ ನೆಡೋದು ಎಷ್ಟೋ ಒಳ್ಳೇದು. ಅದಕ್ಕೆ ಗಿಡ ನೆಡ್ತಾ ಇದ್ದೀನಿ. ಹಾ, ಈಗ ಎಲ್ಲಿಗೂ ಹೋಗೋ ಮೂಡಿಲ್ಲ ಅಂತ ಹೇಳು ಏಕದಂತ. ಸರಿ ಸರ್. ಏಕದಂತ ಮೇಡಮ್, ಬರೋದಿಕ್ಕೆ ಇಷ್ಟ ಇಲ್ದೇದ್ಮೇಲೆ ಮೊದ್ಲು ಬರೋಕ್ ಯಾಕೆ ಒಪ್ಕೊಂಡಿದ್ದು? ಅದು ನಿಜಾನೇ. ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದಿರೋ ಮನುಷ್ಯನ್ಗೆ ದೊಡ್ಡ ಜನರನ್ನ ಮೀಟ್ ಮಾಡೋಂಥ ಮೂಡ್ ಎಲ್ಲಿಂದ ಬರುತ್ತೆ? ಎಷ್ಟೇ ಫೇಮಸ್ ಆಗ್ಲಿ, ಎಷ್ಟೇ ದೊಡ್ಡವರಾಗ್ಲಿ, ಅವ್ರ ಕೊನೆಗೆ ಈ ಮಣ್ಣಲ್ಲೇ ಸೇರ್ಬೇಕು ಅಂತ ಹೇಳು ಏಕದಂತ. ಇತ್ತೀಚೆಗಂತೂ ಮಣ್ಣಿನ ಬಗ್ಗೆನೇ ಮಾತಾಡ್ತಾ ಮಣ್ಣಿನ ಜೊತೆನೆ ಹೆಚ್ಚು ಸಮಯ ಕಳೀತಾ ಇದ್ದಾರೆ.
ಮನಸ್ಸು ಆ ಊರಿನ ಕಡೆಗೇನೆ, ಆ ಮನುಷ್ಯನ ಕಡೆಗೆ ಸೆಳಿತಿರ್ಬೇಕು ಏಕದಂತ. ಮನಸ್ಸು ಸೆಳೆಯೋ ಪ್ರತಿ ಕಡೆಗೂ ಮನುಷ್ಯ ಹೋಗೋ ಅವಕಾಶನೋ ಪರಿಸ್ಥಿತಿನೂ ಇರಲ್ವಲ್ಲ. ಯಾಕಿರೋದಿಲ್ಲ? ಹೋಗ್ಬೇಕು ಅನ್ಸಿದ್ರೆ ಹೋಗೋಕ್ ಹೇಳು. ಇಲ್ಲ ಅವ್ರನ್ನ ತಡೆಯೋರಾಗ್ಲಿ ಬೇಡ ಅನ್ನೋರಾಗ್ಲಿ ಯಾರೂ ಇಲ್ಲ. ಮಾತಲ್ಲಿ ಹೇಳೋದಲ್ಲ, ಮನ್ಸಲ್ಲೂ ಕೂಡ ಅದೇ ಇರ್ಬೇಕು ಏಕದಂತ. ಅಂದ್ರೆ ಏನವ್ರ ಉದ್ದೇಶ? ಎಲ್ರಿಗೂ ಹೋಗ್ಬೇಕು ಅಂತ ಆಸೆ ಇದ್ರೆ ನಾನೇನು ಬೇಡ ಅಂತ ಅವ್ರನ್ನ ತಡಿತಿದ್ದೀನ? ನನ್ನನ್ನ ಮತ್ತೆ ಹಿಟ್ಲರ್ ಮಾಡೋದು ಬೇಡ ಅಂತ ಹೇಳು ಏಕದಂತ. ಕೇಳಿಸ್ತಾ ಸರ್? ಅಲ್ಲಿ ಆದ ಅವಮಾನ ಮರ್ತೋಗಿದ್ರೆ, ಮನೆಯಿಂದ ಹೋಗು ಅಂದವರೇ ಮುಖ್ಯ ಆಗಿದ್ರೆ ಹೋಗೋದಕ್ಕೆ ಹೇಳು ಏಕದಂತ. ಆ ದಿನ ಅಲ್ಲಿಂದ ಹೊರಡುವಾಗ್ಲೇ ಅವ್ರನ್ನ ಬಾ ಅಂತ ನಾನು ಬಲವಂತ ಮಾಡಿಲ್ಲ. ಇವತ್ತು ಹೋಗ್ತೀನಿ ಅಂದ್ರೆ ನಾನ್ಯಾಕೆ ಅವ್ರನ್ನ ತಡಿಲಿ? ಬಾಯಿಂದ ಅಷ್ಟೇ ಅಲ್ಲ, ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಹೋಗೋದಕ್ಕೆ ಹೇಳು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳಕ್ ಹೇಳು, ಆ ಮನೆಗೆ ಕಾಲಿಡೋ ಯಾರಾದ್ರೂ ಸರಿ ಮತ್ತೆ ಈ ಮನೆಗೆ ಕಾಲಿಡೋಕೆ ಅವಕಾಶ ಇಲ್ಲ. ಈ ಮನೆಯಿಂದ ಅವರು ಪೂರ್ತಿಯಾಗಿ ಸಂಬಂಧನ ಕಡ್ಕೋಬೇಕಾಗತ್ತೆ. ಕೇಳಿಸ್ತಲ್ವಾ ಸರ್? ಇರು ಇರು ಇರು. ಏನ್ ಸರಸು ಇಷ್ಟ ಅವಸರ? ಆಚಾರ್ಯ ದೊಡ್ಡಯ್ಯ ಎಲ್ಲಿ? ಒಳಗಡೆ ಇದ್ದಾರಮ್ಮ. ಸರಸು ದೊಡ್ಡಯ್ಯ? ಸರಸು ನಿಂತ್ಕೋತಾಯಿ. ದೊಡ್ಡಯ್ಯ 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 ಏನಿದು ಸರ್ಸು? ದೊಡ್ಡಯ್ಯ ಯಾಕೆ ಹಿಂಗ ಆಡ್ತಾ ಇದೀಯಾ? ಏನಾಯ್ತು ಸರ್ಸು? ಯಾಕೆ ಹಿಂಗ್ ಚಿಕ್ಕ ಮಕ್ಕಳು ತರ ಆಡ್ತಾ ಇದೀಯಾ? ಬಿಡಮ್ಮ ಸರ್ಸು, ನನಗ್ ತಲೆ ತಿರುಗ್ತಿದ್ಯಮ್ಮ. ಅಯ್ಯೋ ಸರ್ಸು, ನನಗ್ ತಲೆ ತಿರುಗ್ತಾ ಇದೆಯಮ್ಮ. ಸರ್ಸು ನಿಲ್ಸಮ್ಮ, ನನಗ್ ತಲೆ ತಿರುಗ್ತಾ ಇದೆಯಮ್ಮ. ಅಯ್ಯೋ ಯಾಕೆ ಸರ್ಸು ಇಷ್ಟೊಂದು ಸಂತೋಷ? ಇದೇನ್ ಚಿಕ್ಕ ಸಂತೋಷ ಅಲ್ಲ ದೊಡ್ಡಯ್ಯ, ಹಬ್ಬ ಮಾಡೋದಕ್ಕಿಂತ ಹೆಚ್ಚು ಸಂತೋಷದ ವಿಷಯ. ನಿನ್ ಚಿಕ್ಕ ಮೊಮ್ಮಗನ ಹೆಸರು ಹೇಳೋ? ರಾಹುಲ್. ರಾಹುಲ್, ಅದೇನು ನಿನಗೂ ಗೊತ್ತಲ್ಲ ಈ ವಿಷಯ, ಮತ್ಯಾಕೆ ಕೇಳ್ತಿದ್ಯಾ? ಈಗ ನಿನ್ ಬಾಯಲ್ಲೇ ಕೇಳ್ಬೇಕನ್ನಿಸ್ತು ದೊಡ್ಡಯ್ಯ. ಮೊನ್ನೆ ಏನ್ ಹೇಳಿದ್ದೆ? ಈ 24ನೇ ತಾರೀಕ್ ನಂತರ ನಿನ್ನ ಆಸೆ ತೀರುತ್ತೆ ಅಂತ ಹೇಳಿದ್ದೆ ಅಲ್ವಾ? ನಿನ್ ಮನೆಯವರು ನಿನ್ ಹತ್ರ ಬರೋ ದಿನ ಬಂದೇ ಬರುತ್ತೆ ಅಂತ ಹೇಳಿದ್ನಲ್ಲ? ಹೇಳ್ತಾನೆ ಇದೆಯಾ ಸರ್ಸು, ಆದ್ರೆ ಆ ದಿನ ಬರೋದು ಯಾವಾಗ, ನಾನ್ ನೋಡೋದು ಯಾವಾಗ? ಬಂದಾಯ್ತು ದೊಡ್ಡಯ್ಯ, ನಿನ್ ಮೊಮ್ಮಗ ನಿಂಗೋಸ್ಕರ ಬಂದಾಯ್ತು. ಏನ್ ಮಾತಾಡ್ತಿದ್ಯಾ ಸರ್ಸು? ನನ್ ಮೊಮ್ಮಗ ನನಗೋಸ್ಕರ ಬಂದಿದ್ದಾನ? ಎಲ್ಲಿದ್ದಾನೆ? ಬಾ ದೊಡ್ಡಯ್ಯ. ಎಲ್ಲಿಗೆ? ಬಾ. ಎಲ್ಲಿಗೆ? ಅಲ್ಲಿ ನೋಡು ದೊಡ್ಡಯ್ಯ, ನಿನ್ ಮೊಮ್ಮಗ. ನೀನು ಹೇಳ್ತಾ ಇರೋದು ನಿಜನಾ ಸರ್ಸು? ಅವನು ನನ್ ಮೊಮ್ಮಗನ? ನಿಜಾನೇ ದೊಡ್ಡಯ್ಯ, ನಿನ್ ಚಿಕ್ಕ ಮೊಮ್ಮಗ ರಾಹುಲ್. ಹೋಗು,